ಹರಿ ಓಂ ಸ್ನೇಹಿತರೆ, ಸರಸ್ವತಿ ಶಿವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ಸ್ವಂತ ಹತ್ತಿಯಿಂದ ಹೆಂಗೆ ಬತ್ತಿ ಮಾಡೋದು ಅಂತ ನೋಡೋಣ. ನಾವು ಬೆಳೆದಿರೋಂಥ ಹತ್ತಿಲಿ ನಾನು ಇವತ್ತು ಒಂದು ತುಪ್ಪದ ಬತ್ತಿ ಮಾಡಿದ್ದೀನಿ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಈ ಹತ್ತಿ ಬಂದು ಕಾಟನ್. ಇದು ಮಾಮೂಲಿ ಎಲ್ಲ ಕಡೆ ಸಿಗೋವಂಥ ಕಾಟನ್, ಇದರಿಂದ ಬೇಡ. ನಾವೇ ನಮ್ಮ ಸ್ವಂತ ಊರಿಂದ ಬೆಳೆದಿರೋ ಹತ್ತಿನ ತೊಗೊಂಬಂದು ಅದ್ರ ಬೀಜಗಳೆಲ್ಲ ಕ್ಲೀನಾಗಿ ರಿಮೂವ್ ಮಾಡಿ ಅದರಲ್ಲಿ ಒಂದು ತುಪ್ಪದ ಬತ್ತಿ ಮಾಡಿ ಒಂದು ದೀಪ ಹಚ್ಚೋದ್ರಲ್ಲಿ ಎಷ್ಟೊಂದು ಆನಂದ ಸಿಗುತ್ತೆ ಅಂದರೆ ಸ್ನೇಹಿತರೆ ಹೇಳೋಕ್ಕೆ ಆಗೋದಿಲ್ಲ. ಪ್ರತಿಯೊಂದು ತುಪ್ಪದ ಬತ್ತಿ, ಗೆಜ್ಜೆ ವಸ್ತ್ರ ಮತ್ತು ದೀಪದ ಬತ್ತಿ ಪ್ರತಿಯೊಂದನ್ನು ಸಹ ನಾನು ನಮ್ಮ ಒಂದು ನಾಟಿ ಹತ್ತಿ ಅಂತಲೇ ಹೇಳ್ತಾರೆ ಇದನ್ನು. ಈ ನಾಟಿ ಹತ್ತಿಲೇ ನಾವು ತೊಗೊಂಬಂದು ಊರ ಕಡೆ ಒಂದು ಗಿಡ ಹಾಕ್ಬಿಟ್ರೆ ಸಾಕು, ಒಂದು 20 ಮನೆಗೆ ಆಗೋಷ್ಟು ಬತ್ತಿ ಬಿಡುತ್ತೆ ಸ್ನೇಹಿತರೆ. ತುಂಬಾ ಬತ್ತಿ ಬಿಡ್ತಾನೆ ಇರುತ್ತೆ. ಹಾಗಾಗಿ ನಾವು ಒಂದು ಸರಿ ತೊಗೊಂಬಂದುಬಿಟ್ರೆ ಒಂದು 6 ತಿಂಗಳು ತನಕ ಬರುತ್ತೆ. ನಾವು ನೋಡಿ ಈ ಥರ ಎಲ್ಲ ಬೀಜಗಳೆಲ್ಲ ರಿಮೂವ್ ಮಾಡಿ ಅದೇ ಬೀಜನ ತೊಗೊಂಡೋಗಿ ಮತ್ತೆ ಅದು ಪಕ್ಕದಲ್ಲೆಲ್ಲ ನಾವು ಊರುಗಳ ಕಡೆ ಎಸೆದ್ರೆ ಮತ್ತೆ ಅಲ್ಲೇ ಗಿಡಗಳು ಉಟ್ಕೊಂಡ್ಬಿಡುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾವೇ ನಮ್ಮ ಸ್ವತಃ ಕೈಯಿಂದ ಒಂದು ಬತ್ತಿನ ಮಾಡಿ ದೇವ್ರಿಗೆ ಹಚ್ಚೋದ್ರಿಂದ ಎಷ್ಟೊಂದು ಸಮಾಧಾನ ಆಗುತ್ತೆ ಅಂದರೆ, ಅಂಗಡಿಲಿ ಸಿಗುತ್ತೆ, ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಸ್ನೇಹಿತರೆ. ನಾವೇ ಒಂದು ದೀಪದ ಬತ್ತಿ, ತುಪ್ಪದ ಬತ್ತಿ ಮಾಡಿ ಹಚ್ಚೋದ್ರಲ್ಲಿ ಭಾಳನೇ ನಮ್ಗೆ ಆನಂದ ಸ್ನೇಹಿತರೆ. ಹಾಗಾಗಿ ನಾನೆಲ್ಲ ಇವತ್ತು ಎಲ್ಲ ರಿಮೂವ್ ಮಾಡಿ ಬೀಜಗಳನ್ನೆಲ್ಲ ಕ್ಲೀನಾಗಿ ಹತ್ತಿನ ಹಿಂಗೆ ನೋಡಿ ಹಿಂಗೆ ಬಿಡಿಸ್ಕೊಂಡು ಎಲ್ಲ ಒಂದು ಸ್ವಲ್ಪ ಎಲ್ಲ ಕೆದ್ಕೊಂಡಂಗೆ ಮಾಡಬೇಕು. ಆನಂತರ ಒಂದು ಬಟ್ಲಲ್ಲಿ ಹಾಲು ತೊಗೋಬೇಕು ಸ್ನೇಹಿತರೆ. ಹಾಲು ತೊಗೊಂಡು ನೋಡಿ ನಾವು ಅದನ್ನು ಹತ್ತಿನ ಹಿಂಗೆ ತೊಗೊಂಡು ಉಂಡೆ ಮಾಡ್ಕೊತ ಏನು ನಾವು ದೀಪ ಹಚ್ಚುತ್ತೀವಲ್ಲ ಮೂತಿ ಬತ್ತಿ, ಅದಕ್ಕೆ ಮತ್ತೆ ನಾವು ಒಂದು ಸ್ವಲ್ಪ ಹತ್ತಿ ಹಾಕ್ಕೊಂಡು ಮತ್ತೆ ಹಾಲಿಂದ ಅದನ್ನ ರಫ್ ಮಾಡಬೇಕು. ಹಾಲಿಂದ ಏನು ಕಪ್ಪ ಮಾಡಬೇಕು ಅಂದರೆ, ಹಾಲು ಸ್ವಲ್ಪ ಅಂಟಿರೋದ್ರಿಂದ ಬೇಗ ನಾವು ಹೆಂಗೆ ರೌಂಡ್ ಮಾಡ್ತೀವೋ ಆ ರೌಂಡ್ ಹಂಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಅದು ಹಂಗೆ ನೀಟಾಗಿ ಟಿಫಾಗಿ ಇಟ್ಕೊಂಡಿರುತ್ತೆ. ಸೊ ಹಂಗಾಗಿ ನಾವು ಏನು ತುದಿಗೆ ಎಕ್ಸ್ಟ್ರಾ ಒಂದು ಕಾಟನ್ ಆ್ಯಡ್ ಮಾಡ್ಕೊತ ನಾವು ರೋಲ್ ಮಾಡ್ಕೊತ ಬರಬೇಕು. ಯಾಕಂದರೆ ಅದು ಮೆತ್ತಿಗಿದ್ರೆ ಬೇಗ ಹುರ್ಕೊಂಬಿಟ್ಟು ಬಂದುಬಿಡುತ್ತೆ. ಅದೇ ನಾವು ಕಡ್ಡಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಒಂಚೂರು ನಿಧಾನಕ್ಕೆ ಏನು ಒಂದು ತುಪ್ಪ ಇರುತ್ತಲ್ಲ ಆ ತುಪ್ಪನ ಎಳ್ಕೊಂಡು ಬತ್ತಿ ಟೈಪಲ್ಲಿ ನಿಧಾನವಾಗಿ ಉರಿಯುತ್ತೆ. ಹಂಗಾಗಿ ನಾವೇನು ಒಂದು ತುಪ್ಪದ ಬತ್ತಿ ಮಾಡ್ತೀವಲ್ಲ, ಆ ತುಪ್ಪದ ಬತ್ತಿ ಕಡ್ಡಿಗೆ ನಾವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕಾಟನ್ ಹಾಕ್ಕೊಂಡು ಆ್ಯಡ್ ಮಾಡ್ಕೊತ ರೋಲ್ ಮಾಡಿದ್ರೆ ಅದು ಗಟ್ಟಿಯಾಗಿರೋದ್ರಿಂದ ನಿಧಾನವಾಗಿ ಉರಿಯುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲ ನೀವು ಮಾಡ್ಕೊಳ್ಳಿ, ತಿಂಗ್ಳಿಗೆ ಒಂದು ಸರಿ ನೀವು ಈ ಥರ ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಸಂಜೆ ಖಾಲಿನೇ ಆಗಿಬಿಡುತ್ತೆ. ಈ ಕರ್ಪೂರ ಹಚ್ಚೋದ್ರಿಂದ ದೇವ್ರ ಮನೆಗಳೆಲ್ಲ ಬೇಗ ಕಪ್ಪಾಗ್ಬಿಡುತ್ತೆ. ಸೊ ಹಂಗಾಗಿ ಹಬ್ಬ ಹುಣ್ಣಿ ಹರಿದಿನ ಕರ್ಪೂರ ಹಚ್ಕೊಂಡು ಇತ್ತಿ ದಿವಸ ಬೇಕಾದ್ರೆ ನೋಡಿ ದಿನ ಹಿಂಗೊಂದು ತುಪ್ಪದ ಬತ್ತಿನ ನೀವು ಬೆಳಗೋದ್ರಿಂದ ತುಂಬಾ ಒಳ್ಳೆಯದು ಸ್ನೇಹಿತರೆ. ಮನೆಗೊಂದು ಶಾಂತಿ ನೆಮ್ಮದಿನೂ ಸಿಗುತ್ತೆ. ಮತ್ತು ನಮ್ಮ ಕೈಯಿಂದ ನಾವೇ ಒಂದು ಮಾಡ್ದೋ ಅನ್ನೋಷ್ಟು ಖುಷಿ ನಮಗೆ ತುಂಬಾ ಸಿಗುತ್ತೆ ಸ್ನೇಹಿತರೆ. ಮತ್ತು ತುಪ್ಪದ ಬತ್ತಿ ಮಾಡಬೇಕಾದ್ರೆ ಒಂದು ದೇವರ ಹಾಡು ಹೇಳ್ತಾ ಮಾಡೋದ್ರಿಂದ ನಮ್ಮ ಮೈಂಡು ಫ್ರೆಶ್ ಆಗುತ್ತೆ. ನಾವೇನೋ ಒಂದು ದೇವರಿಗೆ ಹತ್ರನೇ ಹೋಗಿ ದೇವ್ರ ಸೇವೆ ಮಾಡಿದಷ್ಟು ಒಂದು ಖುಷಿನೂ ಸಿಗುತ್ತೆ. ಇವೆಲ್ಲ ತುಂಬ ಒಳ್ಳೆಯ ಕೆಲಸ. ಹೆಣ್ಮಕ್ಳು ಮಾಡಿದಷ್ಟು ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ದುಡ್ಡು ಕೊಟ್ಟರೆ ಎಲ್ಲ ಸಿಕ್ಕುತ್ತೆ. ನೆಮ್ಮದಿನ ನಮ್ಮಲ್ಲಿ ನಾವೇ ಹುಡುಕೋಬೇಕು. ಆದಷ್ಟು ಭಗವಂತನಿಗೆ ಒಂದು ಅಳಿಲು ಸೇವೆ ಮಾಡೋವಂಥ ಒಂದು ಕಾರ್ಯಕ್ರಮಗಳನ್ನ ನಾವು ಹಮ್ಕೋಬೇಕು ಸ್ನೇಹಿತರೆ. ಹಾಗಾಗಿ ನಾನು ಪ್ರತಿ ತಿಂಗಳು ಈ ಥರನೇ ನಮ್ಮ ಮನೇಲಿ ಒಂದು ಕಾಟನ್ ತೊಗೊಂಬಂದು, ನಮ್ಮದೇ ಒಂದು ಮರ ಇದೆ ಊರಲ್ಲಿ, ನಾನೇ ಸ್ವತಃ ಈ ಥರ ಕೂತ್ಕೊಂಡು ಮಾಡೋದ್ರಿಂದ 1 ತಿಂಗಳು 1.5 ತಿಂಗಳು ಇಲ್ಲ ಒಂದೊಂದು ಸರಿ ಕಡಿಮೆ ಹಬ್ಬ ಹುಣ್ಣಿಮೆ 2-3 ಹಚ್ಚಿದಾಗ ಬೇಗನೆ ಖಾಲಿ ಆಗಿಬಿಡುತ್ತೆ. ಹಂಗಾಗಿ ರೆಡಿ ಮಾಡ್ಕೊತಾ ಬರ್ತೀನಿ. ಮಾಡೋದ್ರಿಂದ ನನಗಂತೂ ತುಂಬಾ ಖುಷಿ ಸಿಕ್ಕಿದೆ, ತುಂಬಾ ಒಳ್ಳೆಯದು ಆಗುತ್ತೆ ಸ್ನೇಹಿತರೆ. ನೋಡಿ ಈ ಥರ ಎಲ್ಲ ನೀವು ಬತ್ತಿಗಳನ್ನ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಆನಂತರ ನೋಡ್ಕೊಳ್ಳಿ, ಇದು ನಿಮ್ಗೆ 1 ತಿಂಗಳಿಗಾಗುತ್ತಾ 15 ದಿವಸಕ್ಕಾಗುತ್ತಾ, ಒಂಚೂರು ಹೆಚ್ಚು ಕಡಿಮೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿಕೊಂಡು ನೀವೆಲ್ಲ ರೆಡಿ ಮಾಡಿಕೊಂಡು ಒಂದು ಬಟ್ಲು ತೊಗೊಂಡು ಸ್ನೇಹಿತರೆ, ಆ ಬಟ್ಲಿಗೆ ನೀವು ತುಪ್ಪನ ಹಾಕ್ಕೊಂಬಿಟ್ಟು ಆ ತುಪ್ಪನ ನೀವು ಒಲೆ ಮೇಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸ್ನೇಹಿತರೆ. ಬಿಸಿ ಮಾಡ್ಕೊಂಡು ಅದು ಕನಿಕೋಬೇಕು ನೀಟಾಗಿ. ಕನಗಿದ್ರೆ ತಾನೇ ಅದು ನಾವು ಬತ್ತಿಗಳೆಲ್ಲ ಕ್ಲೀನಾಗಿ ಅದರಲ್ಲಿ ಹೆಜ್ಜಕ್ಕಾಗೋದು. ಹಾಗಾಗಿ ನೀವೇನು ಒಂದು ಟಿಫನ್ ಬಾಕ್ಸೋ ಇಲ್ಲ ಒಂದು ಬಟ್ಲೋ ಏನು ನೀವು ಇಟ್ಕೊಂಡಿರ್ತೀರೋ ಅದಕ್ಕೆ ನೀವು ತುಪ್ಪನ ಮೊದಲು ತೊಗೊಂಡು ಹಾಕ್ಕೊಂಬಿಟ್ಟು ಆನಂತರ ಸ್ಟೋವ್ ಮೇಲೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ನೀವು
ಬಿಸಿ ಮಾಡ್ಕೊಂಡ್ಬಿಟ್ಟು ನೀವು ಅದಕ್ಕೆ 2 ಕರ್ಪೂರದ ತುಂಡುಗಳನ್ನು ನೀವು ಹಾಕ್ಕೋಬೇಕು. ಕರ್ಪೂರ ಹಾಕೋದ್ರಿಂದ ನೀವು ತುಪ್ಪದ ಬತ್ತಿ ತುಂಬಾ ಚೆನ್ನಾಗಿ ಉರಿಯುತ್ತೆ. ಇನ್ನೊಂದು ಮಧ್ಯದಲ್ಲಿ ಆಫ್ ಆಗೋದಿಲ್ಲ, ಅರ್ಧಂಬರ್ಧ ಮುರಿದು ಮತ್ತು ಏನು ತುಪ್ಪದ ಕಡ್ಡಿ ಇರುತ್ತೆ ಆ ಕಡ್ಡಿ ಮಾತ್ರ ಹುರಿದು ಒಂದೊಂದು ಸರಿ ಆಫ್ ಆಗೋಗ್ಬಿಡುತ್ತೆ. ಆ ಥರ ಎಲ್ಲ ಏನೂ ಆಗೋದಿಲ್ಲ, ಭಾಳ ಚೆನ್ನಾಗಿ ಉರಿಯುತ್ತೆ. ಬೇಗನೂ ತುಪ್ಪದ ಬತ್ತಿ ನಾವು ಅಂಟಿಸಿ ತಕ್ಷಣವೇ ಅಂಟ್ಕೊಳ್ಳುತ್ತೆ. ಹಂಗಾಗಿ 2 ನೀವು ಒಂದು ಕರ್ಪೂರದ ತುಂಡುಗಳನ್ನ ಅದಕ್ಕೆ ಹಾಕ್ಕೊಂಡು ತುಪ್ಪ ಬಿಸಿ ಮಾಡ್ಕೊಂಬಿಟ್ರೆ ನೋಡಿ, ಅದು ಕರ್ಪೂರದ ಬಿಲ್ಲೆಗಳು ಅದರಲ್ಲಿ ಕನಿಕೊಂಬಿಟ್ಟು ಆ ನಂತರ ನೀವೇನು ತುಪ್ಪದ ಬತ್ತಿ ರೆಡಿ ಮಾಡ್ಕೊಂಡಿರ್ತೀರಲ್ಲ ಅದರೊಳಗೆ ಹಾಕ್ಕೊಂಡೆಲ್ಲ ಎಜ್ಬಿಡಿ. ಕ್ಲೀನಾಗಿ ಎಜ್ಬಿಟ್ಟು ಹಿಂದೆ ಮುಂದೆ ಎಲ್ಲ ಇದು ಮಾಡಿ ಕ್ಲೀನಾಗಿ ನೆನ್ಕೊಂಬಿಟ್ರೆ ಅದು ಹಚ್ಚಿದ್ದಾಗ ಹಂಗೆ ಇರುತ್ತೆ ಸ್ನೇಹಿತರೆ, ಅಳ್ಳಾಡೋದೇ ಇಲ್ಲ. ಸ್ವಲ್ಪ ಆರ್ಕೊಂಬಿಟ್ರೆ ನಮ್ಗೆ ಒಂದೊಂದೇ ನಿಧಾನಕ್ಕೆ ತೊಗೊಂಡು ನಾವು ಹಚ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ ನೋಡಿ. ಮತ್ತು ಹಿಂದ್ಗಡೆ ಮಕ್ಕಳು ಮುಂದೆ ಪೂರ್ತಿ ಅದು ಎಲ್ಲ ಕ್ಲೀನಾಗಿ ನಮಗೊಂದು ಅಂದಾಜು ಗೊತ್ತಾಗ್ಬಿಡುತ್ತೆ, ಇಷ್ಟು ತುಪ್ಪ ಇಷ್ಟು ಬತ್ತಿಗೆ ಸಾಕಾಗುತ್ತೆ ಅಂತ. ಇದು ನೋಡಿ, ಇಷ್ಟು ಬತ್ತಿಗೆ ಇಷ್ಟು ತುಪ್ಪ ಸಾಕು, ಕರೆಕ್ಟಾಗಿದೆ. ಅದಕ್ಕೆ ಪೂರ್ತಿ ಎಲ್ಲ ಕುಟ್ಕೊಂಡಿದೆ ಇವಾಗ. ಆನಂತರ ಇದು ತುಪ್ಪದ ಬತ್ತಿ ರೆಡಿ ಇದೆ. ನೀವು ಯಾವಾಗ ಬೇಕೋ ತೊಗೊಂಡು ನೀವು ಪೂಜೆ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾವು ದೇವ್ರ ಮನೆಯಲ್ಲಿ ದೇವ್ರ ದೀಪ ಅಂಟಿಸಿದಾಗ ಜಾವತ್ ಪೌಡ್ರ್ ಅಂತ ಬರುತ್ತೆ. ಈ ಜಾವತ್ ಪೌಡ್ರ್ ಬಂದು ತುಂಬಾ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ತರುತ್ತೆ. ಮತ್ತು ನಾವು ಏನು ದೇವ್ರ ಮನೆಯಲ್ಲಿ ದೀಪ ಹಚ್ತೀವಲ್ಲ ಸ್ನೇಹಿತರೆ, ಆ ದೀಪಗಳಿಗೆ ನಾವು ಒಂದೊಂದು ಚಿಟಿಕೆ ಹಾಕೋದ್ರಿಂದ ನಾವು ದೇವಸ್ಥಾನದಲ್ಲೇ ಹೋಗಿದ್ದೀವಿ ಅನ್ನೋ ಒಂದು ಫೀಲಿಂಗ್ಸು ನಮ್ಮ ಮನೆಯಲ್ಲಿ ಕೊಡುತ್ತೆ ನೋಡಿ. ಒಂದು ದೊಡ್ಡ ದೊಡ್ಡ ದೇವಸ್ಥಾನದೊಳಗೆ ಹೋಗ್ತಿದ್ರೆ ಸಾಕು, ಗಮ್ಮನ್ನು ಒಂದು ಸುವಾಸನೆ ಬೀರುವಂಥ ಒಂದು ಬರುತ್ತೆ. ಹಾಗಾಗಿ ಇದು ಜಾವತ್ ಪೌಡರ್ ಅಂತ, ಇದು ತುಂಬ ಶ್ರೇಷ್ಠ ಮತ್ತು ಪವಿತ್ರವಾದಂಥ ಪೌಡ್ರಾಗಿದೆ. ಪ್ರತಿಯೊಬ್ಬರು ನೀವು ಪೂಜೆ ಮಾಡುವಾಗ ಈ ಒಂದು ಜಾವತ್ ಪೌಡರ್ ಒಂದು ಚಿಟಿಕೆಯಷ್ಟು ಆ ದೀಪಕ್ಕೆ ಹಾಕಿದ್ರೆ ಸ್ನೇಹಿತರೆ, ನಮಗೆ ಭಾಳ ಒಂದು ಕೆಟ್ಟ ದೃಷ್ಟಿ ಎಲ್ಲ ಮನೆಯಿಂದ ಆಚೆಗೆ ಹೋಗಿ ಒಂದು ಪಾಸಿಟಿವ್ ಬರುತ್ತೆ, ಒಂದು ಶುಭ ಬರುತ್ತೆ. ಒಂದು ಹಬ್ಬ ಹುಣ್ಯ ಶುಕ್ರವಾರ ಮಂಗಳವಾರ ವಿಶೇಷ ದಿನಗಳಲ್ಲೆಲ್ಲ ನೀವು ಈ ಪೌಡ್ರನ್ನ ಮನೇಲಿ ಯೂಸ್ ಮಾಡ್ಕೊಳ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಯೂಸ್ ಮಾಡಿ ನೋಡಿ ಸ್ನೇಹಿತರೆ. ಇದು ಜಾವತ್ ಪೌಡರ್ ಅಂತ ಭಾಳ ಒಂದು ಶುಭ ತರೋವಂಥ ಒಂದು ಪೌಡ್ರಾಗಿದೆ. ಇದನ್ನು ದೀಪಗಳಿಗೆ ಒಂದೊಂದು ಚಿಟಿಕೆ ಹಾಕ್ಬಿಟ್ಟು ನೀವು ವಾರ ಒಪ್ಪತ್ತು ಹಬ್ಬ ಹುಣ್ಣಿಮೆ ದಿನ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥ ಎಲ್ಲ ಈಡೇರುತ್ತೆ ಸ್ನೇಹಿತರೆ. ನಾನು ಸುಮಾರು ವರ್ಷದಿಂದ ಈ ಪೌಡ್ರನ್ನ ಹಾಕ್ಕೊಳ್ತಾ ಬಂದಿದ್ದೀನಿ. ಇವತ್ತು ತುಂಬ ಪಾಸಿಟಿವ್ ತರೋವಂತಹ ಈ ಜಾವತ್ ಪೌಡರ್ನ ಎಲ್ಲರೂ ತೊಗೊಂಬನ್ನಿ. ರೇಟು ಕಡಿಮೆ ಇದೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಹರಿ ಓಂ ಹರೇ ಶ್ರೀನಿವಾಸ.